ಪ್ರತಿಯೊಬ್ಬರು ಪೊಲೀಸ ಸ್ನೇಹಿತರಾಗಿರಿ. ಡಿವೈಎಸ್ಪಿ ಮುರಳೀಧರ್. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಟೂ ವೀಲರ್ ಮೆಕ್ಯಾನಿಕ್ ಅಸೋಸಿಯೇಷನ್ ವತಿಯಿಂದ ದ್ವಿಚಕ್ರ ವಾಹನ ಮೆಕ್ಯಾನಿಕ್ಗಳಿಗೆ ತರಬೇತಿ ಕಾರ್ಯಕ್ರಮ. ಅಪರಾಧ ತಡೆಯಲು ಸಾರ್ವಜನಿಕರು ಪೊಲೀಸರ ಜತೆ ಸಹಕರಿಸಬೇಕು. ಪ್ರತಿಯೊಬ್ಬ ನಾಗರಿಕರು ಪೊಲೀಸ್ ಸ್ನೇಹಿ ಆಗಿರಬೇಕು ಎಂದು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ತಿಳಿಸಿದರು. ಇಂದು ಚಿಂತಾಮಣಿ ನಗರದ ಕೋಲಾರ ರಸ್ತೆಯಲ್ಲಿರುವ ನಸೀಬ್ ಶಾದಿ ಮಹಲ್ನಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಟೂ ವೀಲರ್ ಮೆಕ್ಯಾನಿಕ್ ಅಸೋಸಿಯೇಷನ್ ವತಿಯಿಂದ ದ್ವಿಚಕ್ರ ವಾಹನ ಮೆಕ್ಯಾನಿಕ್ಗಳಿಗೆ ಆಯೋಜಿಸಲಾಗಿದ್ದ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದವರು, ಸರಗಳ್ಳತನವನ್ನು ತಡೆಯಬೇಕಾದರೆ ಸಾಮೂಹಿಕವಾಗಿ ಪ್ರತಿಯೊಬ್ಬರೂ ಸಹಕರಿಸಬೇಕು. ಹೀಗಾದರೆ ಬರುವ ದಿನಗಳಲ್ಲಿ ಇಂತಹ ಅಪರಾಧ ಕೃತ್ಯಗಳಾಗದಂತೆ ನೋಡಿಕೊಳ್ಳಬಹುದು. ಕಾನೂನಿನ ಬಗ್ಗೆ ಅಜ್ಞಾನ ಕ್ಷಮಾರ್ಹವಲ್ಲ. ಕಾನೂನು ಪಾಲನೆ ಎಲ್ಲರ ಕರ್ತವ್ಯ. ಅಪರಾಧ ಕೃತ್ಯ ಕಂಡುಬಂದಲ್ಲಿ ತಕ್ಷಣ ಪೊಲೀಸ್ ಠಾಣೆಗೆ ತಿಳಿಸಬೇಕು. ಅದು ನಾಗರಿಕ ಕರ್ತವ್ಯವೂ ಆಗಿರುತ್ತದೆ. ಭಯರಹಿತ ವಾತಾವರಣದಲ್ಲಿ ಮಾತ್ರ ಮನಸ್ಸು ಅರಳಲು ಸಾಧ್ಯ. ಅಂಥ ವಾತಾವರಣ ನಿರ್ಮಾಣದಲ್ಲಿ ಸಮಾಜದ ಎಲ್ಲ ವರ್ಗದ ಜನರ ಪಾತ್ರವಿರಬೇಕು ಎಂದರು. ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಲೇಬೇಕು. ಮೆಕ್ಯಾನಿಕ್ಗಳು ತಮ್ಮ ಬಳಿ ವಾಹನ ಸರಿಪಡಿಸಿಕೊಳ್ಳಲು ಬರುವವರಿಗೆ ಹೆಲ್ಮೆಟ್ ಬಗ್ಗೆ ಅರಿವು ಮೂಡಿಸಬೇಕು ಎಂದು ಹೇಳಿದರು. ನಿಮ್ಮ ವರ್ಕ್ ಶಾಪ್ ಹತ್ತಿರ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಳ್ಳಿ. ಕಾರ್ಮಿಕ ಇಲಾಖೆಯ ತಾಲ್ಲೂಕು ನಿರೀಕ್ಷಕರಾದ ಕಲಾವಣಿ ಮಾತನಾಡಿ, ಯಾವುದೇ ಕೆಲಸಕ್ಕೂ ಸೇರಬೇಕಾದರೆ ಮೊದಲು 18 ವರ್ಷ ತುಂಬಿರಬೇಕು. ಅದ ಒಳಗಿನ ವಯಸ್ಸು ಆದವರಿಗೆ ಕೆಲಸದಲ್ಲಿ ಸೇರಿಕೊಂಡರೆ ಅದು ಕಾನೂನು ಅಪರಾಧ ಎಂದು ಸಲಹೆ ನೀಡಿದರು. ಕಾರ್ಮಿಕರಿಗೆ ನಮ್ಮಲ್ಲಿ ಸರ್ಕಾರ ಹಲವು ಯೋಜನೆಗಳು ಕೊಟ್ಟಿದ್ದು ಅದನ್ನ ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು. ವಕೀಲರಾದ ಜಹೀರುದ್ದೀನ್ ಬರೀದ್ ಮಾತನಾಡಿ, ನಾವು ಕಾನೂನು ಬಿಟ್ಟು ಯಾವುದೇ ಕೆಲಸ ಮಾಡಬಾರದು. ನಿಮ್ಮ ಹತ್ತಿರ ಯಾವುದೇ ದ್ವಿಚಕ್ರ ವಾಹನ ರಿಪೇರಿ ಬಂದ್ರೆ ಅದು ಕಾನೂನು ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಡಬೇಕು. ವೀಲಿಂಗ್, ಸೈಲೆನ್ಸರ ಇಂತಹ ಅನೇಕ ಗಾಡಿಗಳಿಗೆ ನೀವು ಅವಕಾಶ ಮಾಡಿಕೊಡಬಾರದು ಎಂದರು. ನಿಮ್ಮ ಆ ಒಂದು ತಪ್ಪಿನಿಂದ ಯುವಕರು ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ದಯವಿಟ್ಟು ಅದಕ್ಕೆ ನೀವು ಅವಕಾಶ ಮಾಡಬಾರದು. ಈ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆಯ ತಾಲ್ಲೂಕು ನಿರೀಕ್ಷಕರಾದ ಕಲಾವಣಿ, ಗ್ರಾಮಾಂತರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್, ಕರ್ನಾಟಕ ವಾಹನ ತಂತ್ರಜ್ಞಾನ ಕಲಿಯೋಣ ಕಲಿಸೋಣ ಕ್ಷೇಮಾಭಿವೃದ್ಧಿ ಟ್ರಸ್ಟಿನ ರಾಜ್ಯಾಧ್ಯಕ್ಷರಾದ ಬಲರಾಮ್, ಜಿಲ್ಲಾಧ್ಯಕ್ಷರಾದ ಖಾದರ್ ಪಾಷಾ, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಟೂ ವೀಲರ್ ಮೆಕ್ಯಾನಿಕ್ ಅಸೋಸಿಯೇಷನ್ ತಾಲ್ಲೂಕು ಅಧ್ಯಕ್ಷರಾದ ಎಂ ರಫೀಕ್, ಕಾರ್ಯದರ್ಶಿ ತಬರೇಜ್, ಗೌರವಾಧ್ಯಕ್ಷರಾದ ಅಸ್ಲಾಂ, ತಾಲ್ಲೂಕು ಉಪಾಧ್ಯಕ್ಷರಾದ ಗೌಸ್, ಸದಸ್ಯರಾದ ಎಸ್ಎಸ್ ಫೈರೋಜ್ ಪಾಷಾ, ವಾಸಿಂ ಅಕ್ರಮ್, ಅನ್ಸರ್ ಪಾಷಾ, ಬಾಬಾ ಜಾನ್, ಸಾದಿಕ್, ಬಾಬು, ಇಕ್ಬಾಲ್, ರಫೀಕ್, ಜೋಹರ್ ಪಾಷಾ, ರಸೂಲ್, ಎನ್ಜಿ ಬಾಬಾ, ಅಕ್ರಮ್, ಜಹೀರ್, ಫೈರೋಜ್ ಪಾಷಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ನಮ್ಮ ನಿಮ್ಮೆಲ್ಲರ ಉಪವಿಭಾಗದ ಅಧೀಕ್ಷಕರಾದಂತಹ ಒಂದು ಗುರುತಿನ ಚೀಟಿಯನ್ನು ರಿಸೀವ್ ಮಾಡಿಕೊಳ್ತಾ ಇದ್ದಾರೆ. ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಹಾಗೆ ಗ್ರಾಮಾಂತರ ಠಾಣೆಯ ವೃತ್ತ ನಿರೀಕ್ಷಕರಾದ ಶಿವಕುಮಾರ್ ಸರ್ ಅವರು ಇಷ್ಟಪಡ್ತೀನಿ. ಇದರಲ್ಲಿ ನೀವು ನೋಂದಾಯಿತರಾದ್ರೆ ನಿಮಗೆ ನೋಂದಾಯಿತರಾಗೋದಕ್ಕೆ 18ರಿಂದ 60 ವರ್ಷ ವಯಸ್ಸಾಗಿರ್ಬೇಕು. ಮತ್ತೆ ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು. ಮತ್ತೆ ನಿಮಗೆ ಯಾವುದು ESI ಸೌಲಭ್ಯ ಇರಬಾರದು. ಮುಖ್ಯವಾಗಿ ಇದರಲ್ಲಿ ಇರೋರು ಯಾರ್ಯಾರು ಬರುತ್ತೆ, ಚಾಲಕರು, ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆಯಿಂದ ವಾಣಿಜ್ಯ ವಾಹನ ಚಲಾಯಿಸಲು ಪೂರ್ವಿತ ಚಾಲಕ ಪರವಾನಗಿಯನ್ನು ಹೊಂದಿರುವುದು ಕಡ್ಡಾಯ ಆಗಿರುತ್ತೆ. ಇದರಲ್ಲಿ ನಿಮಗೆ 50 ಲಕ್ಷ ತನಕ ಏನಾದ್ರು ಹೆಚ್ಚು ಕಮ್ಮಿಯಾಗಿ ಆಕ್ಸಿಡೆಂಟಲ್ ಡೆತ್ ಆದ್ರೆ 5 ಲಕ್ಷ ತನಕ ದುಡ್ಡು ಬರುತ್ತೆ. ಮತ್ತೆ ಮಾಮೂಲಿ ಮರಣ ಹೊಂದಿದ್ರೆ 3 ಲಕ್ಷ ರೂಪಾಯಿ ಬರುತ್ತೆ. ಮತ್ತೆ ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರುತ್ತೆ. 1ನೇ ಕ್ಲಾಸಿಂದ ಹಿಡಿದು 12ನೇ ತರಗತಿವರೆಗೂ ಸ್ಕಾಲರ್ಶಿಪ್ ಬರುತ್ತೆ. ಮತ್ತೆ ಅವರು ಪದವೀಧರರಾಗೋದಕ್ಕೂ ಈಗ ನಿಮ್ಗೆಲ್ಲರೂ ಬರುತ್ತೆ. ಮತ್ತೆ ಡೆತ್ ಆಗಿದ್ರೆ ನಿಮ್ಮ ಮಕ್ಕಳಿಗೆ 1ನೇ ಕ್ಲಾಸಿಂದ ಹಿಡಿದು ಡಿಗ್ರಿ ತನಕನೂ ದುಡ್ಡು ಬರುತ್ತೆ. 10,000ದಿಂದ ಹಿಡಿದು 20,000 ರೂಪಾಯಿ ತನಕ ದುಡ್ಡು ಬರುತ್ತೆ. ನೀವೆಲ್ಲರೂ ಇದರಲ್ಲಿ ನೋಂದಾಯಿತರಾಗಬೇಕು. ಮತ್ತೆ ಇನ್ನೊಂದು ನನ್ನದು ನಿಮ್ಮಲ್ಲಿ ಮನವಿ ಏನಂದ್ರೆ, ಚೇಳೆ ಬಂದು ಯಾರು ಇಟ್ಕೋಬೇಡಿ. ನಾನು 8 ವರ್ಷದಿಂದ 7 ವರ್ಷದಿಂದ ಹೇಳ್ತಾನೆ ಇದ್ದೀನಿ, ಆದ್ರೂ ನೀವು ಇಟ್ಕೊಳ್ತಾನೆ ಇದ್ದೀರಾ. 14 ವರ್ಷದ ಒಳಗಡೆ ಅವ್ರು ಬಾಲಕ ಕಾರ್ಮಿಕರು, 18 ವರ್ಷದ ತನಕ ಅವ್ರು ಇಟ್ಕೋಬಾರ್ದು. ಕಿಶೋರ ಕಾರ್ಮಿಕರು ಅಂತ ಬರುತ್ತೆ. ದಯವಿಟ್ಟು ನನ್ನ ಮನವಿ ಇರ್ತೀರಾ, ನಿಮ್ಮನ್ನು ಮನವಿ ಮಾಡ್ಕೊತಾ ಇದ್ದೀನಿ. ನಾವು ಚೇಳೆಗಳಿಗೆ ಬಂದಾಗ ಕಿಂಗ್ ಜೊತೆ ಬಂದಾಗ ಕೇಳ್ಕೊಳ್ಳೋದು ಬರ್ತೀರಾ. ದಯವಿಟ್ಟು ಮತ್ತೆ ಇಟ್ಕೋಬೇಡಿ. ಇವಾಗ ನೀವೆಲ್ಲರೂ ಸೇರಿರ್ತೀರಾ. ನಾವು ಚೇಳೆಗಳಿಗೆ ಬಂದಾಗ ಎಷ್ಟೋ ಜನ ಬಂದು ಗುಂಪು ಸೇರ್ಬಿಟ್ಟು ಇಲ್ಲ ಇಟ್ಕೊಂಡಿಲ್ಲ ಅಂತೆಲ್ಲ ವಾದ ಮಾಡ್ತಾರೆ. ಅದರ ಮುಂಚೆ ನೀವು ಅಲ್ಲಿ ಒಬ್ಬ ಬಾಲಕ ಕಾರ್ಮಿಕರು ಇದ್ದಾಗ ನೀವು ಮತ್ತೆ ಹೋಗಿ ಯಾಕೆ ಅವೇರ್ನೆಸ್ ಮಾಡಬಾರ್ದು? ಅವ್ರು ಕಷ್ಟ ಹೇಳ್ಬೋದಲ್ಲ. ನಾವು ಬಂದಾಗ ಎಷ್ಟೋ ಜನ ಸೇರ್ತಾರೆ.
ಕೆಲ್ಸಕ್ಕೆ ಇಟ್ಕೊಂಡು ನೀವು ಹೇಳ್ಬೋದಲ್ಲ, ಅಷ್ಟು ಜನ ಸೇರಿ ಅಲ್ಲ ಒಬ್ಬರಿಬ್ಬರು ಹೇಳ್ತಾರೆ ಇಟ್ಕೊಬಿಟ್ರಪ್ಪ ಅಂತ ಹೇಳ್ಬೋದಲ್ಲ. ದಯವಿಟ್ಟು ನಾನು ನಿಮ್ಮನ್ನು ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಯಾರು ಬಾಲಕ ಕೆಲಸಕ್ಕೆ ಇಟ್ಕೋಬೇಡಿ. ಮತ್ತೆ ನೀವು ನಮ್ಮಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು, ಪ್ರತಿಯೊಬ್ಬರು ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆ ಕಾಯ್ದೆಯಲ್ಲಿ ರಿಜಿಸ್ಟರ್ ಆಗಬೇಕು, ಅದನ್ನು ಮಾಡಿಸಿ ಅಂತ ಹೇಳ್ತಾ ನಾನು ಹೇಳ. ಈ ಒಂದು ಸಮಾಜ ಅಂದರೆ ಎಲ್ಲರ ಪಾತ್ರವು ಅತಿ ಮುಖ್ಯವಾದದ್ದು. ಅದು ಯಾರೇ ಆಗಿರ್ಲಿ, ಯಾವುದೇ ಕೆಲಸದವರಾಗಿರ್ಲಿ, ನಮ್ಮೆಲ್ಲರ ನಂಬಿಕೆ ಇದೆ ಏನಂದ್ರೆ ಹಣೆ ಬರಹ. ಯಾರೇ ಎಂದು ಹೇಳಿದ್ರು ಅವರ ಹಣೆ ಬರಹನಪ್ಪ ಅಂತ ಹೇಳ್ತಾರೆ. ಹಣೆ ಬರಹದ ಮೇಲೆ ನಮ್ಮೆಲ್ಲರ ನಂಬಿಕೆ. ಹಾಗಾಗಿ ಈ ಪ್ರಪಂಚದ ಸೃಷ್ಟಿಕರ್ತನು ಮನುಷ್ಯನಿಗೆ ಅವರವರ ಹಣೆ ಬರಹದ ಪ್ರಕಾರ ಅವರವರು ಯಾವ ಕೆಲಸ ಮಾಡಬೇಕಂತ ಆ ನಿರ್ದಿಷ್ಟ ಕೆಲಸಕ್ಕೆ ಈ ಪ್ರಪಂಚದಲ್ಲಿ ಕಳಿಸಿದ್ದಾರೆ. ನಮ್ಮನ್ನು ಕಳಿಸಿ ಮುಕ್ತರಾಗಿ ಬಿಟ್ಟಿಲ್ಲ. ನಮ್ಮೆಲ್ಲರಿಗೂ ಒಂದು ಜವಾಬ್ದಾರಿಯನ್ನು ಸಹ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ಏನಂದರೆ ಯಾರು ಯಾವ ಕೆಲಸದಲ್ಲಿ, ಯಾವ ವೃತ್ತಿದಲ್ಲಿ, ಯಾವ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ ಅವರು ತನ್ನ ಒಂದು ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ. ಈಗ ನಾನು ವಕೀಲನಾಗಿದ್ದೇನೆ, ನನ್ನಿಂದ ಸಮಾಜಕ್ಕೆ ಏನು ಸಹಾಯ ಆಗಬಹುದು, ನಾನು ಈ ಸಮಾಜಕ್ಕೆ ಏನು ಸೇವೆಯನ್ನು ಕೊಡಬಹುದು, ಅದು ನನ್ನ ಜವಾಬ್ದಾರಿಯಾಗಿ ನಾನು ಯಾರು ಮೋಸ ಮಾಡಬಾರದು. ಬರೋ ಜನರಿಗೆ ನಾನು ಸರಿಯಾದ ರೀತಿಯಲ್ಲಿ ಅವರನ್ನ ದಾರಿ ತೋರಿಸಬೇಕು, ಅವರಿಗೆ ಸರಿಯಾದ ರೀತಿಯಾದ ಅಡ್ವೈಸ್ ಕೊಡಬೇಕು. ಅದೇ ರೀತಿ ವೇದಿಕೆ ಡಿಪಾರ್ಟ್ಮೆಂಟ್ ಅವರು ಸಹ ಇದ್ದಾರೆ, ಅವ್ರದ್ದು ಜವಾಬ್ದಾರಿಯಾಗಿದೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು, ಜನರಿಗೆ ಸರಿಯಾದ ರೀತಿಯಾದ ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತ. ಹಾಗೆಯೇ ನಿಮಗೂ ಸಹ ಜವಾಬ್ದಾರಿ ಇದೆ, ನೀವು ಸಹ ಜವಾಬ್ದಾರಿಯಿಂದ ಮುಕ್ತನಾಗಿಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕಂದ್ರೆ ನೋಡಿ, ಈ ಸಮಾಜದಲ್ಲಿ ನಮ್ಮದು ಜವಾಬ್ದಾರಿ, ಸಮಾಜದಲ್ಲಿ ನಾವು ಕಾನೂನನ್ನು ಪಾಲನೆ ಮಾಡುವ ಮೊಟ್ಟ ಮೊದಲನೆಯ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ. ತಾವುಗಳು ಮೆಕ್ಯಾನಿಕ್ ಕೆಲಸ ಮಾಡ್ತಾ ಇದ್ದೀರಾ, 1 ಕೋಟಿ ಬೆಲೆ ಬಾಳುವ ಒಂದು ಗಾಡಿ ರೋಡಿಗೆ ಬಂದ್ರೆ ತಾವು ಇಲ್ಲದೆ ಆ ಗಾಡಿ ನಡೆಸಕ್ ಸಾಧ್ಯ ಇಲ್ಲ. ಅದೇ ರೀತಿ ತಾವು ತಮ್ಮ ಹತ್ರ ಬರೋ ಒಬ್ಬ ಏನ್ ತಮಗೆ ಕಸ್ಟಮರ್ ಅಥವಾ ಕ್ಲೈಂಟ್ ಯಾರು ಬರ್ತಾರಲ್ಲ, ಅವರಿಗೆ ನಿಮ್ಮ ಜವಾಬ್ದಾರಿ ಏನಂದ್ರೆ ನೀವು ಅವರಿಗೆ ಸರಿಯಾದ ರೀತಿಯಲ್ಲಿ ಅವ್ರನ್ನ ದಾರಿ ತೋರಿಸಬೇಕು. ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ, ಕಾನೂನನ್ನು ಉಲ್ಲಂಘನೆ ಮಾಡುವುದು ತುಂಬಾ ಸುಲಭ, ಕಾನೂನನ್ನು ಪಾಲನೆ ಮಾಡುತ್ತಾ ದೇಶವನ್ನು ನಡೆಸೋದು ತುಂಬಾ ಕಷ್ಟ ಆಗಿದೆ ಈ ಕಾಲದಲ್ಲಿ. ಯಾಕಂದ್ರೆ ತಮ್ಮ ಹತ್ರ ಬರ್ತಾರೆ, ಯಾರು ಎಮ್ಮಗಳಿರೋ ಇನ್ನೊಂದು ಇಟ್ಕೊಂಡಿರ್ತಾರೆ, ಅದನ್ನು ಕಾನೂನು ಬಾಹಿರವಾಗಿ ರೆಡಿ ಮಾಡ್ಕೊಡಿ ಅಂತ ನಿಮ್ಮ ಮೇಲೆ ಒತ್ತಡ ಹಾಕ್ತಾರೋ ಅಥವಾ ನಿಮ್ಗೆ ಜಾಸ್ತಿ ದುಡ್ಡು ಕೊಡ್ತಾರೋ ಅದು ತಪ್ಪು ಬಿಟ್ಟಿತ್ತು. ತಾವು ಅವ್ರನ್ನ ಅದಕ್ಕೆ ಸಹಕಾರ ಕೊಟ್ರೆ ಅವ್ರು ರೋಡಲ್ಲಿ ಹೋಗ್ತಾರೆ, ರೇಸಿಂಗ್ ಇನ್ನೊಂದು ಮಾಡಿ ಅವರು ಪ್ರಾಣ ಕಳ್ಕೊಳ್ತಾರೆ, ಅವರಿಂದ ಬೇರೆ ಅವರ ಜೀವನಕ್ಕೂ ಅಪಾಯವನ್ನು ತಂದಿಡ್ತಾರೆ. ಹಾಗಾಗಿ ನಿಮ್ಮ ಕರ್ತವ್ಯ ಆಗಿದೆ ಏನಂದ್ರೆ ಅಂತ ಅವರಿಗೆ ತಾವು ಸಹಕರಿಸಬಾರದು. ಎಲ್ಲಾ ವರ್ಗದಲ್ಲಿ ಎಲ್ಲಾ ಒಂದು ಕೆಲಸಗಳಲ್ಲಿ ಮೋಸ ಅನ್ನೋದು ತುಂಬಾ ಮೋಸ ಆರಾಮಾಗಿ ಮಾಡುವುದು ಜನರಿಗೆ. ಈ ಮೋಸದಿಂದ ತಾವು ಜನರಿಗೆ ಬಚಾವ್ ಮಾಡಬೇಕಂತ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡುತ್ತೇನೆ. ನೋಡಿ, ನಾನು ಮೊಟ್ಟ ಮೊದಲನೇದಾಗಿ ಹೇಳಿದೆ, ಹಣೆ ಬರಹದ ಮೇಲೆ ನಮ್ಮೆಲ್ಲರ ನಂಬಿಕೆ ಇದೆ ಅಂತ. ನಮ್ಮ ಹಣೆ ಬರಹದಲ್ಲಿ ಆ ಸೃಷ್ಟಿಕರ್ತನು ನಮ್ಗೆ ಎಷ್ಟು ದುಡ್ಡು ಬರಬೇಕು, ನಾವು ಎಷ್ಟು ಸಂಪಾದನೆ ಮಾಡಬೇಕಂತ ಬರೆದಿಟ್ಟಿದ್ದಾರೆ. ನಾವು ಅದನ್ನು ಉಲ್ಲಂಘನೆ ಮಾಡಿಯೂ ಸಹ ಅದನ್ನು ನಾವು ಸಂಪಾದನೆ ಮಾಡಬಹುದು, ಬಟ್ ಆದ್ರೆ ಅದು ಕೆಲಸಕ್ಕೆ ಬರಲ್ಲ. ಹಾಗಾಗಿ ನಮ್ಮ ಹತ್ರ ಬರ್ತಾರೆ, ಯಾರೋ ಬರೋವರಿಗೆ ಅದ್ರಲ್ಲಿ ಏನ್ ಕೆಟ್ಟೋಗಿದೆ ಅಂತ ಗೊತ್ತಾಗಲ್ಲ ಅವರಿಗೆ. ನಿಮ್ಮ ಜವಾಬ್ದಾರಿ ನಿಮಗೆ ಸರಿಯಾದ ರೀತಿಯಾದ ಸಲಹೆಯನ್ನು ಕೊಟ್ಟು ಏನು ಹೋಗಿದೆ ಅದನ್ನು ಮಾತ್ರ ತಾವು ರಿಪೇರಿ ಮಾಡಿ ತಾವು ಹಣ ಪಡೆದ್ರೆ ಅವ್ರಿಗೂ ಅನುಕೂಲ, ತಮಗೂ ಅನುಕೂಲ. ಹಾಗಾಗಿ ನಾನು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುವುದಿಷ್ಟೇನೆ, ನಾವೆಲ್ಲರೂ ಎಲ್ಲಾ ವರ್ಗದ ಜನ ನಾವು ಯಾವ ಕೆಲಸ ಮಾಡ್ತಾ ಇದ್ದೀವಿ, ಆಯಾ ಕೆಲಸದಲ್ಲಿ ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸುತ್ತಾ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟೋಣ. ಅದಕ್ಕೆ ನಮ್ಮೆಲ್ಲರ ಸಹಕಾರ ನಿಮ್ಮ ಜೊತೆ ಇದೆ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನೋಡ್ತೀವಿ, ಅದಕ್ಕೆ ನಮ್ಮ ಪೊಲೀಸ್ ಕಡೆಯಿಂದ ನನ್ನ ಒಬ್ಬಂದು ಕೇಳ್ಕೊಟ್ಟಾಗ, ಈಗ ಇಷ್ಟು ಜನ ಇದ್ದಾರಲ್ಲ, ಎಲ್ಲರಿಗೂ DL ಇದೆಯಾ?
ಎಲ್ಲರಿಗಿದೆಯಾ? ಯಾರ್ಯಾರ ಇಷ್ಟದಲ್ಲಿ ಯಾರ ಹತ್ರ DL ಇಲ್ಲ ಅವರು ನಮ್ಮನ್ನು ಸಂಪರ್ಕ ಮಾಡಿದ್ರೆ ನಾವು RTO ಅಧಿಕಾರಿಗಳ ಜೊತೆ ಮಾತಾಡಿ ನಿಮ್ಗೆ DL ಮಾಡಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. DL ಯಾಕೆ ಬೇಕು ಅಂತ ಪೊಲೀಸ್ನವ್ರು ಕೇಳ್ತಾರೆ, ಫೈನ್ ಆಗ್ತದೆ ಅನ್ನೋ ಕಾರಣಕ್ಕಲ್ಲ. ಈಗ ಎಷ್ಟು ಅಪಘಾತಗಳಾಗ್ತಾ ಇದೆ ಇಬ್ರಾನು ಗೊತ್ತು, ನಮ್ಗಿನ್ನ ಮೊದಲು ಆಸ್ಟ್ರೇಲಿಯನ್ಸ್ ನಮ್ಗೆ ಮಾಹಿತಿ ಕೊಡ್ತಾರೆ. ಅದು ಇನ್ಸೂರೆನ್ಸ್ DL ಇಲ್ಲ ಅಂದ್ರೆ ನಿಮ್ಮ ಮನೆ ಮಾರಿಯಾದ್ರು ಸತ್ತವ್ರಿಗೆ ಅಥವಾ ಕಾಲು ಕೈ ಕೊಡ್ಕೊಂಡವ್ರಿಗೆ ಕಟ್ಕೊಡ್ಬೇಕು. ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಬೇಕು ಅಲ್ವಾ. ಒಂದು DL ಇನ್ಸೂರೆನ್ಸ್ 1000 ರೂಪಾಯಿ ಒಂದು ಬೈಕ್ಗೆ ಅಥವಾ ಕಾರ್ಗೆ ಒಂದು 5,000 ರೂಪಾಯಿ ನಿಮ್ಮ ಮನೆ ಮಾರೋ ಸ್ಥಿತಿಗೆ ಬರುತ್ತೆ. ದಯಮಾಡಿ ಅದನ್ನ ಆಟ ಮಾಡ್ಕೊಳ್ಬೇಡಿ. ಮತ್ತೆ ಇವತ್ತು ಸಂಬಂಧಪಟ್ಟ ಹಾಗೆ ನಾವು ಪ್ರತಿ ಡಿಸೆಂಬರ್ ತಿಂಗಳನ್ನ ಅಪರಾಧ ತಡೆ ಮಾಸಾಚರಣೆ ಅಂತ ನಾವು ಆಚರಿಸ್ತಿದ್ದೀವಿ ಪೊಲೀಸ್ ಇಲಾಖೆಯಿಂದ. ನೀವು ಪೊಲೀಸ್ ಅನ್ನೋದು ಪ್ರತಿಯೊಬ್ಬರು ಕೂಡ ನಾವು ಯೂನಿಫಾರ್ಮ್ ಹಾಕಿರೋ ಪೊಲೀಸ್ನವರು, ನೀವು ಯೂನಿಫಾರ್ಮ್ ಹಾಕ್ತಿರೋ ಪೊಲೀಸ್ನವರು, ನೀವು ಕೂಡ ಪೊಲೀಸ್ ಕೆಲಸ ಮಾಡಬಹುದು. ಮಾಹಿತಿ ಕೊಡೋದ್ರ ಮುಖಾಂತರವಾಗಿ ನೀವು ಪ್ರತಿಯೊಬ್ಬರು ನಮ್ಮ ಜೊತೆ ಸಹಕಾರ ಕೊಟ್ಟಾಗ ಮಾತ್ರ ಪೊಲೀಸ್ ಇಲಾಖೆ ಸುಗಮವಾಗಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಚ್ಛಿತ ನೀವು ನೋಡ್ತಾ ಇರ್ಬೋದು, ಮೊದಲು ಚಾಕು ತೋರಿಸಿ 500 ರೂಪಾಯಿ 50 ರೂಪಾಯಿ ಜೇಬ್ ಕಿತ್ಕೊಂಡು ಹೋಗ್ತಾ ಇದ್ದು ಒಂದು ಕಾಲ. ಈಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅದು 90% ಕಡಿಮೆ ಆಗಿದೆ. ಅವ್ರು ಅಲ್ಲೇ ಕೂತ್ಕೊಂಡು ನೀವು ಇಲ್ಲೇ ಕೂತ್ಕೊಂಡು ನಿಮ್ ದುಡ್ಡು ಎಗರಿಸ್ತಾವೆ. ಗೊತ್ತಾಗ್ತಾ ಇದೆಯಾ? ಸೈಬರ್ ಕ್ರೈಮ್ಸ್, ಡಿಜಿಟಲ್ ಅರೆಸ್ಟ್. ನಿಮ್ಗೆ ಫೋನ್ ಮಾಡಿ ನೀವು ಯಾವ್ದಾದ್ರು ಬುಕ್ ಮಾಡಿರ್ತೀರಾ, ಕೊರಿಯರಲ್ಲಿ ಬುಕ್ ಮಾಡಿರ್ತೀರಾ, ನೀವು ಇಲ್ಲಿಗಲ್ ಆಗಿ ಮಾದಕ ವಸ್ತುನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ನಕಲಿ ಪೊಲೀಸರು ಐಡೆಂಟಿ ಕಾರ್ಡ್ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾರೆ. ಕಳಿಸ್ಬಿಟ್ಟು ಅವರು ಒಂದು ಆಫೀಸ್ ಚೇಂಬರ್ ಸೆಟಪ್ ಮಾಡಿ ಅದನ್ನ ವಿಡಿಯೋ ಮಾಡಿ ಕಳಿಸ್ತಾರೆ. ಮತ್ತೆ ಒಂದು ಗಾಂಜಾನು ಕೂಡ, ಗಾಂಜಾ ಮಾದಕ ವಸ್ತು ನೋಡಿ ನಿಮ್ಮ ಹೆಸರಲ್ಲಿ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ, ನಾವು ನಿಮ್ಮನ್ನು ಅರೆಸ್ಟ್ ಮಾಡಕ್ ಬರ್ತಿದೀವಿ, ಅರೆಸ್ಟ್ ವಾರೆಂಟ್ ಸಮೇತ ಕಂಪ್ಯೂಟರ್ ಟೈಪ್ ಮಾಡಿ ಕೊಡ್ತಾರೆ. ಇಷ್ಟು ಜನ ಕಳಿಸಿದ್ರೆ ಒಂದು 100 ಜನ ಕಳಿಸಿದ್ರೆ 10 ಜನ ಏನ್ ಮಾಡ್ತಾರೆ. 10 ಜನದಲ್ಲಿ ನೀವು ಕೂತಿದ ಕಡೆನೆ ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ ನೀವು 1 ಲಕ್ಷ ಕಳಿಸೋದು. ಕೆಲವು ಜನ ಕಂಪ್ಲೇಂಟ್ ಬಂದು ನಮ್ಮ ಹತ್ರ ನೆರವು ಕಂಪ್ಲೇಂಟ್ ಇದೆಲ್ಲ ಕೊಟ್ಟಾದ್ಮೇಲೆ ಬರ್ತಾರೆ. ಯಾವುದೇ ನಿಮ್ಗೆ ಆ ರೀತಿ ಕಂಡು ಬಂದ ತಕ್ಷಣ ಇಮಿಡಿಯೇಟ್ ಹೆಲ್ಪ್ ಲೈನು 1390 ಸೈಬರ್ ಹೆಲ್ಪ್ ಲೈನ್ಗೆ ನೀವು ಫೋನ್ ಮಾಡಿದ್ರೆ ಅದು MCRP ಪೋರ್ಟಲ್ ಅಲ್ಲಿ ನಿಮ್ಮ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ನಾವು ಅದ್ರ ಬಗ್ಗೆ ನೀವು ಇಮಿಡಿಯೇಟ್ ಅವರ ಯಾರ್ಯಾರ ದುಡ್ಡಿಗೆ ಅಕೌಂಟ್ಗೆ ದುಡ್ಡು ಹಾಕಿದ್ರೆ ಅದನ್ನ ಫ್ರೀಸ್ ಮಾಡಿ ಆ ದುಡ್ಡನ್ನ ನಿಮಗೆ ವಾಪಸ್ ಕೊಡಿಸೋ ಪ್ರಯತ್ನ ನಾವು ಮಾಡ್ತೀವಿ. ಅದಕ್ಕೆ ನೀವು ಆಗಕ್ಕೆ ಮುಂಚೆ ನಮ್ಮ ನೆರವು ತಗೊಳ್ಬೇಕು. ಎಲ್ಲ ಹಾಕಾದ್ಮೇಲೆ ಬಂದ್ರೆ ಅವರು 10-20 ಅಕೌಂಟ್ ತಗೊಂಡು ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡೆಲ್ಲ ಖಾಲಿ ಆಗ್ತಿರುತ್ತೆ. ಮತ್ತೆ ಇತ್ತೀಚಿನ ದಿನದಲ್ಲಿ ಅನ್ನೋನ್ ನಂಬರ್ ಪ್ಲೇಟ್ ತಗೊಂಡು ಬರ್ತಾರೆ, ನಿಮ್ಮ ಹತ್ರ ರಿಪೇರಿಗೆ ಬರ್ತಾರೆ ಅನ್ಕೊಳ್ಳಿ, ಅನ್ನೋನ್ ನಂಬರ್ ಪ್ಲೇಟ್. ಹೊಸ ಗಾಡಿಗೆ 2 ದಿನ ರಿಜಿಸ್ಟ್ರೇಷನ್ಗೆ ಅನ್ನೋನ್ ನಂಬರ್ ಪ್ಲೇಟ್ ಕೊಡ್ತಾರೆ. ಹಳೆ ಗಾಡಿನೂ ನಂಬರ್ ಪ್ಲೇಟ್ ಕಿತ್ತಾಕ್ ಬಂದಿದ್ದಾರೆ ಅಂತಂದ್ರೆ ಅವ್ರೇನೋ ಕೃತ್ಯದಲ್ಲಿ ಚೆಕ್ ಮಾಡ್ಬೋದು, ಕಳ್ಳತನ ಮಾಡ್ಬೋದು. ಸುಮಾರು ನಂಬರ್ ಪ್ಲೇಟ್ ಇಲ್ಲದೆ ಇರುವಂತ ಕಾರ್ ಬೈಕ್ಗಳನ್ನ ನೀವು ಬಂದಾಗ ದಯಮಾಡಿ ನಿಮಗೆ ಬೀಟ್ ಪೊಲೀಸ್ಗೆ ಅಥವಾ 112ಗೆ ನೀವು ಫೋನ್ ಮಾಡಬೇಕು. ಈಗ ಮೊದಲು 100 ಇತ್ತು ಪೊಲೀಸ್ ಅಂದ್ರೆ ಈಗ ನಂಬರ್ ಚೇಂಜ್ ಆಗಿದೆ, ಎಲ್ಲರೂ ಗೊತ್ತಿದೆ ಅಲ್ಲ. ಈಗ ಅಲ್ಲೇ ನಾವು ಡಿಸ್ಪ್ಲೇ ಮಾಡ್ತೀವಿ 112 ನಂಬರ್. ಈ 112 ಮಾಡಿದ್ರೆ ಇಮಿಡಿಯೇಟ್ ಆಗಿ ನೀವೇ ಅವ್ರ ಹತ್ರ ಜಗಳ ಮಾಡ್ಕೊಳ್ಳೋದು ಬೇಡ. ಸರ್ ಯಾಕೆ ನಿರ್ಮಾಣ ಇದೆ, ಇಂಥ ಕಲರು ಇಂಥ ಗಾಡಿ ನಂಬರ್ ಹೇಳಿದ್ರೆ ನನ್ನ ಹತ್ರ ಬಂದಿದ್ರೆ ನೀವು ಬನ್ನಿ ಅಂತ ನಾವು ಹೋಗಿ ಚೆಕ್ ಮಾಡ್ತೀವಿ. ನಿಮ್ಗೆ ಗೊತ್ತಿಲ್ಲ ಚೆಕ್ ಮಾಡ್ತೀವಿ, ನಿಮ್ಗೇನು ತೊಂದರೆ ಕೊಡಲ್ಲ ನಾವು. ನಿಮ್ಮಿಂದ ನಮ್ಗೆ ಮಾಹಿತಿ ಇದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಮತ್ತೆ ಆಸ್ಟ್ರೇಲಿಯಾಗಳು ಈಗ ಚಳಿಗಾಲ ಜಾಸ್ತಿ ಇದೆ, ದಯಮಾಡಿ ಯಾರು ಕೂಡ ಚಳಿಗಾಲದಲ್ಲೇ ಎಲ್ಲ ಡ್ರಿಂಕ್ ಮಾಡೋದು ಜಾಸ್ತಿ. ಡ್ರಿಂಕ್ ಮಾಡಿ ಸುಮಾರು ಅಪಘಾತಗಳಾಗ್ತಾ ಇದೆ. ಅಪಘಾತಗಳಾಗಿ ಸುಮಾರು ಡೆತ್ ಆಗ್ತಾ ಇದಾವೆ. ನಿಮ್ಮನ್ನೇ ನಂಬ್ಕೊಂಡಂತ ಕುಟುಂಬದಲ್ಲಿ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಣ್ಣ ತಪ್ಪಿರೋದೇ ಇರ್ತಾರೆ. ದಯಮಾಡಿ ಹೆಲ್ಮೆಟ್ ಹಾಕೋದನ್ನ ರೂಢಿ ಮಾಡ್ಕೊಳ್ಳಿ. ಹೆಲ್ಮೆಟ್ ಹಾಕಿದ್ರೆ ನಿಮ್ಮ ಅಟ್ಲೀಸ್ಟ್ ಕೈ ಕಾಲು ಬಿದ್ರು ಕೂಡ ತಲೆ ಬಿದ್ರೆ ಸತ್ತೋಗೋ ಚಾನ್ಸಸ್ ಇರುತ್ತೆ. ಕೈ ಕಾಲು ಬಿದ್ರು ನಾವು ಹಾಕ್ಸ್ಕೋಬಹುದು, ತಲೆನ ಹಾಕ್ಸ್ಕೊಳಕ್ಕಾಗಲ್ಲ. ದಯಮಾಡಿ ಹೆಲ್ಮೆಟ್ ಹಾಕೊಳ್ಳಿ. ರಸ್ತೆ ಸಂಚಾರ ನಿಯಮವನ್ನ ಪಾಲನೆ ಮಾಡಿ. ಮತ್ತೆ ಯಾರಾದ್ರೂ ಅಪರಿಚಿತ ವ್ಯಕ್ತಿಗಳು ಬಂದ್ರೆ ದಯಮಾಡಿ ಪೊಲೀಸ್ಗೆ 112ಗೆ ಕಾಲ್ ಮಾಡಿ ನಿಮ್ಗೆ ಮಾಹಿತಿ ಕೊಡಿ. ಮತ್ತೆ ಯಾರೇ ಆಗಲಿ ನಿಮ್ಮ ಮಕ್ಕಳು ಇಲ್ಲಿ ದೊಡ್ಡವರಿದ್ದೀರಾ, ಈಗ ಎಲ್ಲ ಪೋಕ್ಸೋ ಕೇಸ್ಗಳ ಬಗ್ಗೆ ತಮಗೆ ಗೊತ್ತಿರುತ್ತೆ.
18 ವರ್ಷದ ಒಳಗಡೆ ಒಂದು ದಿನ ಕಡಿಮೆ ಆದ್ರೂ ನಿಮ್ಗೆಲ್ಲ ಮೇಲೂ ಕೇಸ್ ಆಗುತ್ತೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ಎಲ್ಲ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ 18 ವರ್ಷ ಆದ್ಮೇಲೆ ಅಷ್ಟೇ ಹೆಣ್ಮಕ್ಳಿಗೆ ಮದುವೆ ಮಾಡ್ಬೇಕಾಗುತ್ತೆ. ಗಂಡು ಮಕ್ಕಳು 21 ವರ್ಷದ ಕಡಿಮೆ ಮದುವೆ ಯಾರು ಆಗಬಾರ್ದು. ಅವ್ರು ಬೇರೆ ಹುಡುಗರು ಲವ್ ಮಾಡ್ತಾ ಇದ್ದಾರೆ, ಹೊರಟೋಗ್ತಾರೆ ಅಂತ ಮಾಡ್ಬಿಡ್ತಾರೆ. ಆಮೇಲೆ ಪೋಕ್ಸೋ ಕೇಸ್ ಆಗುತ್ತೆ, ಎಲ್ಲ ಅರೆಸ್ಟ್ ಆಗುತ್ತೆ, ಮತ್ತೆ ನಿಮ್ಗೆ ಜೀವನ ತೊಂದರೆ ಆಗುತ್ತೆ. ಇಷ್ಟನ್ನೆಲ್ಲ ಉದ್ದೇಶ ಏನಂದ್ರೆ ಅಸಂಘಟಿತ ಕಾರ್ಮಿಕರಂತೆ ಬಹಳ ಕ್ಯಾಟಗರೀಸ್ ಬರುತ್ತೆ. ಅದರಲ್ಲಿ ನೀವು ಮೆಕ್ಯಾನಿಕ್ಸ್ ಸೇರಿದಿರಲ್ಲಿ ಇದರಲ್ಲಿ ಬಹಳ ಸೌಲಭ್ಯಗಳಿದ್ದಾವೆ, ಗೌರ್ಮೆಂಟ್ ಸ್ಕೀಮ್ಸ್. ಆ ಸ್ಕೀಮ್ಸ್ ಏನೇನಿದೆ ನಿಮ್ಗೆ ಗೊತ್ತಾಗ್ಬೇಕು ಅಂತ ಒಂದು ಕಾರಣ ಅಂತ ಸೇರಿಸಿದೀವಿ. ಮೇಡಮ್ ಹೇಳಿದಂಗೆ ಸ್ಕೀಮ್ಸ್ ಬಹಳ ನಿಮ್ಗೆ ಅನುಕೂಲವಾದ ಸ್ಕೀಮ್ಸ್ ಇದಾವೆ. ಅಪಘಾತ ಆದ್ರೆ ಬಹಳ ರೀತಿಯ ಸೌಲಭ್ಯಗಳಿದ್ದಾವೆ. ಮಕ್ಕಳ ಎಜುಕೇಶನ್ ಸ್ಕಾಲರ್ಶಿಪ್ಸ್ ಅದಿದ್ದಾವೆ. ಬಹಳ ಜನಗೆ ಗೊತ್ತಿಲ್ಲ, ಅದನ್ನ ನೀವೆಲ್ಲ ತಿಳಿಸ್ಬೇಕು, ನಿಮ್ಮ ಸ್ನೇಹಿತರಿಗೆ ಎಲ್ಲ ತಿಳಿಸ್ಬೇಕು. ಮೇಡಮ್ ಹೇಳಿದಂಗೆ ಈ ಕಾರ್ಮಿಕ ಇಲಾಖೆಯಲ್ಲಿ 18 ವರ್ಷ ಇನ್ನೂ ಆಗಿರಲ್ಲ. ಬಹಳ ಜನ ಮಕ್ಕಳು ಇದರಲ್ಲಿ ಬಂದು ಸೇರ್ಕೊಂಡು ದುಡಿತಾ ಇರ್ತಾರೆ. ಅದನ್ನು ಅವಾಯ್ಡ್ ಮಾಡಿ ಮಕ್ಕಳನ್ನ ಯಾವುದೇ ತೊಂದರೆಗಳಿದೆ ಎಜುಕೇಶನ್ ಕೊಡೋ ಬಗ್ಗೆ ಅದನ್ನ ಗಮನಿಸಿ ಅದಕ್ಕೆ ಸರ್ಕಾರಿ ಶಾಲೆಗಳಿದ್ದಾವೆ, ಆ ಮುಖಾಂತರ ಅವ್ರಿಗೆ ವಿದ್ಯೆಯನ್ನು ತಲುಪಿಸಿ. ಮತ್ತೊಂದು ವಿಚಾರ, ಬಹಳ ರೀತಿಯಲ್ಲಿ ಹೇಳಿದ್ರು ಸಾಹೇಬರು, ಆಕ್ಸಿಡೆಂಟ್ ವಿಚಾರಗಳಾಗ್ಲಿ ಯಾವ ತರ ನಡೀತಾ ಇದೆ, ಯಾವ ತರ ಆಗ್ತಾ ಇದೆ ಅಂತ. ಈ ಮೆಕ್ಯಾನಿಕ್ಸ್ ಟೂ ವೀಲರ್ಸ್ ಯಾರು ರಿಪೇರಿಗೆ ಬರ್ತಾರೋ ಅವ್ರಿಗೆ ತಾವಾಗಿ ಒಂದು ಬುದ್ಧಿ ಮಾತನ್ನು ಹೇಳಬೇಕು. ಬುದ್ಧಿ ಮಾತು ಯಾವ ತರ ಹೇಳ್ಬೇಕಂದ್ರೆ, ಹೆಲ್ಮೆಟ್ ವಿಚಾರ ಆಗ್ಲಿ, ಹೆಲ್ಮೆಟ್ ಯಾವ ಸೇಫ್ಟಿ ಇರುತ್ತೆ, ಯಾವ ತರ ಜೀವನ ಉಳಿಸುತ್ತೆ, ಇನ್ಶೂರೆನ್ಸ್, DL, ಪ್ರತಿಯೊಂದು ಮೆಕ್ಯಾನಿಕ್ಸ್ ಗಾಡಿ ತಗೊಂಡು ಬಂದು ಬಿಡ್ತಾರೆ. ದಾಖಲೆಗಳು ತಾವು ಕಂಪಲ್ಸರಿ ನೋಡ್ತೀರಾ, ಗಾಡಿ ಇವ್ರದೇನ ಕಳ್ತನದ ಬೇರೆದ ಯಾರ್ದ ಅಂತ. ಆಲ್ರೆಡಿ ಅದರಲ್ಲಿ ಒಂದು ಜೆರಾಕ್ಸ್ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಅದೇ ತರ ಯಾರೇ ನಿಮ್ಮ ಮೆಕ್ಯಾನಿಕ್ ಶಾಪ್ಸ್ಗೆ ಕಸ್ಟಮರ್ಸ್ ಬರ್ತಾರೋ ಅವ್ರಿಗೆ ಒಂದು DL ವಿಚಾರ ತಿಳಿಸಿ. ಬಹಳ ರೀತಿಯ ವಿಚಾರಗಳಿದ್ದಾವೆ, ತಾವುಗಳು ತಿಳಿಸಿ ಅವ್ರಿಗೆ ಒಳ್ಳೆ ಒಂದು ಸೌಲಭ್ಯಗಳ ಬಗ್ಗೆ ತಿಳಿಸಿ. ಯಾಕಂದ್ರೆ ಟೂ ವೀಲರ್ಸ್ ಮೆಕ್ಯಾನಿಕ್ಸ್ ಹತ್ರ ಬರೋದೇ ಅಪಘಾತ ಗಾಡಿಗಳೇ ಜಾಸ್ತಿ ಬರೋದು. ಯಾವ ತರ ಅಪಘಾತ ಆಯ್ತು ಅವ್ರಿಗೊಂದು ಬುದ್ಧಿ ಮಾತು ಹೇಳ್ಬೇಕು ನೀವು, ಈ ತರ ಇದು ಯೂಸ್ ಮಾಡ್ಬೇಕು ಅಂತ. ಬಹಳ ತರ ವಿಚಾರಗಳಿದ್ದಾವೆ, ಮುಂದಿನ ದಿನಗಳಲ್ಲಿ ಹೇಳ್ತಾರೆ. ಇನ್ನು ಸಭೆಗಳು ನಡೆಸ್ತೀರಾ ನೀವು? ಇಲ್ಲಿ ಬಹಳ ಜನ ಬಂದಿಲ್ಲ, ಮಳೆ ಇರೋದ್ರಿಂದ. ಇಷ್ಟು ಮಾತ್ರ ತುಂಬಾ ಅನುಕೂಲವಾದ ವಿಚಾರ. ಬಟ್ ಇದೇ ಸಂದರ್ಭದಲ್ಲಿ ನಾವು ಸಹ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಅಪರಾಧ ತಡೆಮಾಸ ಆಚರಣೆ ಮಾಡ್ತಿದ್ದೀವಿ. ಇದೇ ಅಂಗವಾಗಿ ನಿಮ್ಮೊಂದಿಗೆ ಕ್ರೈಮ್ ಪ್ರಿವೆನ್ಷನ್ ಬಗ್ಗೆ ಒಂದಷ್ಟು ಮಾತಾಡಲು ಅವಕಾಶ ಸಿಕ್ಕಿದ್ದು, ಅವಕಾಶ ಕಲ್ಪಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಮೊದಲನೇ ಧನ್ಯವಾದ ತಿಳಿಸ್ತೇನೆ. ಹೇಗಾಗುತ್ತೆ, ಹೇಗೆ ಬರ್ತಾರೆ, ಮೇಜರ್ ಕ್ರೈಮ್, ಚೈನ್ ಸ್ನ್ಯಾಚಿಂಗ್ ಆಗಲಿ, ನೈಟ್ HBT, ಹೌಸ್ ಬ್ರೇಕ್ ಥೆಫ್ಟ್ ಆಗಲಿ, ಅಟೆನ್ಷನ್ ಡೈವರ್ಷನ್ ಆಗಲಿ, ಸುಮಾರು ಕ್ರೈಮ್ಸ್ ಅವರು ಟೂ ವೀಲರ್ಸ್ ಅಲ್ಲಿ. ಅದಕ್ಕೆ ನಮ್ಮ ಇನ್ಸ್ಪೆಕ್ಟರ್ ಆಗಲೇ ಹೇಳ್ತಾ ಇದ್ರು, ಪ್ರತಿಯೊಬ್ಬರು ಪೊಲೀಸ್ ಸ್ನೇಹಿತರಾಗಿರಲಿ, ನಿಮ್ದು ಜವಾಬ್ದಾರಿ ಇದೆ. ನಿಮ್ಗೆ ಏನಾದರೂ ಒಂದು ವೆಹಿಕಲ್ ಮೇಲೆ ಡೌಟ್ ಬಂದಲ್ಲಿ ತಕ್ಷಣವೇ ನೀವು ಅವರ ಹತ್ರ ಇದ್ರೆ, ನೀವು ಮಾತಾಡಕ್ ಆಗಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಇನ್ಸ್ಪೆಕ್ಟರ್ಸ್ ನಂಬರ್ಸ್ ಇರುತ್ತೆ, ಸಬ್ ಇನ್ಸ್ಪೆಕ್ಟರ್ ನಂಬರ್ ಇರುತ್ತೆ, ವಾಟ್ಸ್ಆಪ್ ಮೆಸೇಜ್ ಅಲ್ಲಿ
ಸರ್ ಇಂಥ ನಂಬರ್ ಡೌಟ್ ಇದೆ ಅಂತ ನೀವು ಹೇಳ್ಬೋದು. ಇಲ್ಲ ಕಂಟ್ರೋಲ್ ರೂಮ್ಗೆ ನೀವು ವಾಟ್ಸಪ್ ಆಗಲು ಮಾಡಿದ್ರೆ ಇಮಿಡಿಯೇಟ್ ಆಗಿ ಆ ವೆಹಿಕಲ್ ಟ್ರೇಸ್ ಮಾಡಿ ಆಗೋ ಕ್ರೈಮ್ ಅನ್ನು ತಪ್ಪಿಸಕ್ಕೆ ತುಂಬಾ ಅನುಕೂಲ ಆಗುತ್ತೆ. ನಿಮ್ಮ ಗ್ಯಾರೇಜ್ಗಳಲ್ಲಿ ಬರ್ತಾ ಇರ್ತಾರೆ, ವಿತೌಟ್ ಡಾಕ್ಯುಮೆಂಟ್ಸ್ ಬರ್ತಾರೆ. ನಮಗೆ ಪ್ರಾಫಿಟ್ ಒಂದೇ ಇಂಪಾರ್ಟೆಂಟ್ ಅಲ್ಲ, ಬೇರೆಯವರ ಶಾಂತಿ ಸುವ್ಯವಸ್ಥೆ ಮತ್ತು ಅವರ ಸಂತೋಷ ಸಹ ನಮಗೆ ಇಂಪಾರ್ಟೆಂಟ್ ಇರುತ್ತದೆ. ಒಂದ್ಸಲ ಹೇಗಾಗ್ತದೆ, ನಾವು ಮಾಡೋ ಒಂದು ಸಣ್ಣ ಕೆಲಸದಿಂದ ಒಂದು ದೊಡ್ಡ ಕ್ರೈಮ್ ತಪ್ಪಿಸ್ಬೋದು, ಇಲ್ಲ ಕ್ರೈಮ್ ಡಿಟೆಕ್ಟ್ ಮಾಡಬಹುದು. ನಿಮ್ಗೆ ಆದ ಎಕ್ಸಾಂಪಲ್ CC ಕ್ಯಾಮ್ರಾಗಳನ್ನು ಅಳವಡಿಸಿ ಅಂತ ಪದೇ ಪದೇ ನಮ್ಮ ಬೀಟ್ ಕಾನ್ಸ್ಟೇಬಲ್ಸ್ ಇಂದ ಮೊದಲುಕೊಂಡು ಎಲ್ಲರೂ ಹೇಳ್ತಾನೆ ಇದ್ದಾರೆ. ನನ್ನ ಬಂದ ಈ ಅವಧಿಯಲ್ಲಿ ಕೋಲಾರದಲ್ಲಿ ಒಂದು ಕಾರ್ ಗ್ಲಾಸ್ ಬ್ರೇಕ್ ಮಾಡಿ ಥೆಫ್ಟ್ ಆಗುತ್ತೆ. ಅದು ನಮಗೆ ಕ್ಲೂ ಏನೂ ಇರೋದು, ಅಂದ್ರೆ 12:30 ಟೈಮಲ್ಲಿ ಎಲ್ಲ ಜನ ಅಲ್ಲಿ ಇರ್ತಾರೆ. ಅದು ಒಂದು ಗ್ಯಾರೇಜ್ ಮುಂದೆ ನಾನು ಭೇಟಿಯಾದೆ, ಗ್ಯಾರೇಜ್ ಅವ್ರಿಗೂ ಹೇಳಿದೆ, ಅಲ್ಲಿ CC ಕ್ಯಾಮ್ರಾ ಇದ್ದಿಲ್ಲ. ಪಟೇಲ್ ಹೋಟೆಲ್ ಅಂತ ಇದೆ, ಅವರು ಪಾಪ ಅಲ್ಲಿಷ್ಟು CC ಕ್ಯಾಮ್ರಾ ಹಾಕ್ಸಿದ್ದಾರೆ. ಇವರು 3-4 ಜನ ಗ್ಯಾಂಗ್ ಇರ್ತಾರೆ, ಬ್ಯಾಂಕ್ ಇಂದ ಫಾಲೋ ಮಾಡ್ತಾ ಇರ್ತಾರೆ. ಅದಕ್ಕೆ ಬ್ಯಾಂಕ್ ಅಲ್ಲಿ ಯಾವತ್ತಾದ್ರೂ ದುಡ್ಡು ತಗೊಂಡಾಗ ನೀವು ಕೇರ್ಫುಲ್ ಆಗಿರ್ಬೇಕು. ಸೀದಾ ನಿಮ್ಮ ಮನೆಗೆ ಇಲ್ಲ ನಿಮಗೆ ಎಲ್ಲಿ ಪ್ಲೇಸ್ ಇದ್ರೆ ಅಲ್ಲಿಗೆ ಹೋಗ್ಬೇಕು. ಯಾರು ಫ್ರೆಂಡ್ಸ್ ಮನೆ, ನೆಂಟರ ಮನೆ, ಹೋಟೆಲ್ ಅಂತ ಹೋಗ್ಬಿಟ್ರೆ ನಾವೇ ಅವರಿಗೆ ಅವಕಾಶ ಕೊಟ್ಟಾಗ ಜಸ್ಟ್ ವೆರಿ ಸಿಂಪಲ್ ಸ್ಮಾಲ್ ಇನ್ಸ್ಟ್ರೂಮೆಂಟ್ ಇರ್ತದೆ, ಜಸ್ಟ್ ಪ್ರೆಸ್ ಮಾಡಿದ ತಕ್ಷಣ ಗ್ಲಾಸ್ ಬ್ರೇಕ್ ಆಗುತ್ತೆ, ಕ್ಯಾಶ್ ನೋಡಿ. ಇಷ್ಟು ಜನನಿಬಿಡ ಪ್ರದೇಶದಲ್ಲಿ ಕೋಲಾರ ರೋಡಲ್ಲಿ ಮಧ್ಯಾಹ್ನ ಅಫೆನ್ಸ್ ಆಗ್ತದಂದ್ರೆ ನಮ್ಮ ಪಬ್ಲಿಕ್ ಸಹ ಯಾರು ಗಮನ ಇರಲ್ಲ. ಅಲ್ಲಿ ಒಬ್ಬ ವ್ಯಕ್ತಿ ಹೋಗ್ತಾನೆ, ಅಲ್ಲಿ ಕಾರಲ್ಲಿ ಬಂದಿದ್ದಾರಲ್ಲ ಅವರು ಕುಳಿತಿದಾರ ಇಲ್ವ ಅಂತ ಚೆಕ್ ಮಾಡಕ್ ಹೋಗ್ತಾನೆ. ಜಸ್ಟ್ ಅವ್ರು ಹೋಗ್ತಾನೆ, ಹೌದು ಅವರು ಕೂತಿದ್ದಾರೆ, ಟೇಬಲ್ ಅಲ್ಲಿ ಕುತ್ಕೊಂಡು ಏನೋ ಆರ್ಡರ್ ಮಾಡ್ತಾರೆ, ಕನ್ಫರ್ಮೇಶನ್ ಆಗುತ್ತೆ. ಅದೊಂದು ಫೋಟೋ ಇಂದ ನಮ್ಮ ಕ್ರೈಮ್ ಕಾನ್ಸ್ಟೇಬಲ್ಸ್ ಅವರ ಗ್ರೂಪ್ ಇರುತ್ತೆ, ಇಂಟರ್ನ್ಯಾಷನಲ್ ಇದ್ರದ್ದು ಸ್ಟೇಟ್ ಅಲ್ಲಿ ಗ್ರೂಪ್ ಇರುತ್ತೆ, ಆ ಗ್ರೂಪ್ ಅಲ್ಲಿ ಆ ಫೋಟೋ ತಗೊಂಡು ಫೋಟೋ ಮೇಲೆ ಡಿಟೆಕ್ಟ್ ಆಗುತ್ತೆ ಕೇಸ್. ಅದಕ್ಕೆ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ರತಿಯೊಂದು ಗ್ಯಾರೇಜ್ ಸಹ ಮುಂದೆ CC ಕ್ಯಾಮ್ರಾ ಕಂಪಲ್ಸರಿ ಇರಬೇಕು. CC ಕ್ಯಾಮ್ರಾ ಇದ್ರೆ ಒಂದು ಕಾನ್ಸ್ಟೇಬಲ್ ಇದ್ದಾರೆ, ಅದು ಒಂದು 3 months ಸ್ಟೋರೇಜ್ ಇರಬೇಕು. ಈಗಿನ ಇದರಲ್ಲಿ ಜಾಸ್ತಿ ಕಾಸ್ಟ್ಲಿ ಆಗಲ್ಲ. ಆ CC ಕ್ಯಾಮ್ರಾ ಇದ್ದಾಗ ನಿಮ್ಮ ಗ್ಯಾರೇಜ್ಗೆ ಏನ್ ವೆಹಿಕಲ್ಸ್ ಬರ್ತಾ ಇದ್ದಾರೆ, ಏನ್ ವೆಹಿಕಲ್ಸ್ ಹೋಗ್ತಾರೆ ನಂಬರ್ ಪ್ಲೇಟ್ಸ್ ಇರುತ್ತೆ. ಮತ್ತೆ ಇದರ ಜೊತೆಗೆ ಹೆಲ್ಮೆಟ್ ಬಗ್ಗೆ ಆಲ್ರೆಡಿ ಹೇಳಿದ್ದಾರೆ. ಎಷ್ಟು ಜನ ಹೆಲ್ಮೆಟ್ ಹಾಕ್ತಾರೆ ಚಿಂತಾಮಣಿಯಲ್ಲಿ ಅಂದ್ರೆ 90% ಜನ ಹೆಲ್ಮೆಟ್ ಹಾಕಲ್ಲ. 100ಗೆ 100% ಎಲ್ಲರ ಹತ್ರನೂ ಮೊಬೈಲ್ ಇರುತ್ತೆ. ಮೊಬೈಲ್ ಪರ್ಚೇಸ್ ಮಾಡಿದ ತಕ್ಷಣನೇ ಹೊಸದಾಗಿ ಹಳೇದಾಗಿ ಸ್ಕ್ರೀನ್ ಗಾರ್ಡ್, ನೀಟಾಗಿರೋ ಸ್ಕ್ರೀನ್ ಗಾರ್ಡ್, ಗೊರಿಲ್ಲಾ, ಟೆಂಪರ್ಡ್ ಗ್ಲಾಸ್ ಏನೇನೋ ಎಲ್ಲ ಹಾಕ್ತಾರೆ. ಯಾಕೆ ಹಾಕ್ತೀರ ನೀವು? ಅದಕ್ಕೆ ಒಂದು ಸಣ್ಣ ಸ್ಕ್ರಾಚ್ ಆಗ್ಬಾರ್ದು, ಅಷ್ಟೊಂದು ಕೇರ್ ಆಗ್ತಬಹುದು. ನಿಮ್ಮ ಫ್ಯಾಮಿಲಿ, ನಿಮ್ಮ ಸ್ನೇಹಿತರು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ನಿಮ್ಮ ತಲೆ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಲ್ಲ, ಯೋಚನೆ ಮಾಡ್ತೀರಾ, ಬಟ್ ಆದ್ರೂ ಉದಾಸೀನತೆ ಯಾಕೆ ಹಾಕ್ಬೇಕು ಹೆಲ್ಮೆಟ್ ಅಂತ. ಆಲ್ ಡೇಸ್ ಆರ್ ನಾಟ್ ಸಂಡೇಸ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮೇಲೆ ಅವಲಂಬಿತವಾಗಿರುವ ನಿಮ್ಮ ಕುಟುಂಬ ಇದೆ. ಸುಮಾರು ಜನ ನೈಟ್ ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ಮಲ್ಲಿ ಕಳಕಳಿಯ ಮನವಿ ಏನಂದ್ರೆ ನೀವು ರೇಡಿಯಂ ಜಾಕೆಟ್ ಹಾಕಿ. ಹೈವೇಗೆ ಹೋಗ್ಬೇಕಾದ್ರೆ ಆ ಫೋಕಸ್ಗೆ ಏನು ಕಾಣೋದಿಲ್ಲ, ಅಟ್ಲೀಸ್ಟ್ ರೇಡಿಯಂ ಜಾಕೆಟ್ ಅಂದ್ರೆ ಒಂದು ಪರ್ಸನ್ ಬರ್ತಾ ಇದ್ದಾರೆ ಅಂತ ಅವ್ರಿಗೆ ರಿಫ್ಲೆಕ್ಟ್ ಆಗುತ್ತೆ, ಗೊತ್ತಾಗುತ್ತೆ. ಹೆಲ್ಮೆಟ್ ಹಾಕಿ, ರೇಡಿಯಂ ಜಾಕೆಟ್ ಹಾಕಿ, ಕಂಪಲ್ಸರಿ ಸೀಟ್ ಬೆಲ್ಟ್ ಹಾಕಿ. ಸೀಟ್ ಬೆಲ್ಟ್ ನಿಮಗೆ ತುಂಬಾ ಸಣ್ಣ ವಿಷಯ ಅಂತ ಅನ್ಸ್ಬೋದು, ಬಟ್ ಸುಮಾರು ಸಲ ನಮ್ಮ ಜೀವ ಉಳಿಸೋದು ವಿಷಯ. ಅದಕ್ಕೆ ಕ್ರೈಮ್ ಆಕ್ಸಿಡೆಂಟ್ಸ್ಗೆ ಪ್ರಿವೆನ್ಷನ್ ನೀವೆಲ್ಲ ಹೆಲ್ಪ್ ಮಾಡ್ತೇವೆ ಅಂತ ನಿಮ್ಮೆಲ್ಲ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಸೊಸೈಟಿಗೆ ಸಂಬಂಧಪಟ್ಟಂಗೆ ನಮ್ಮ ಸಹೋದರ ಬರೀತ ಹೇಳಿದ್ರು, ನಾನು ಪದೇ ಪದೇ ಹೇಳ್ತಾ ಇದ್ದೆ, ದುಡ್ಡು ಹಿಂದೆ ಓಡಬೇಡಿ. ಯಾರು ಸಹ ನೀವು ನಾಳೆ ಸಾಯ್ತೀರ ಅಂತ ಹೇಳ್ಬೋದು, ನಿಮ್ಮ ಮನೆ ಬರೋದ್ರಲ್ಲಿ ದುಡ್ಡಿದ್ರೆ ಅವತ್ತು ಹುಡ್ಕೊಂಡು ಬರ್ತಾವ. ಪೊಲೀಸರಿಗೂ ಹೇಳ್ತಾರೆ, ನಾಳೆ
100% ಬರುತ್ತೆ. ಈಗ ಒಂದು ಮಾಲ್ ಕೆಳಗೆ ಕೂತ್ಕೊಂಡು ಅಟ್ಲೀಸ್ಟ್ ಅದಕ್ಕಷ್ಟು ಕೆಳಗೆ ಬಿದ್ದ ತಗೊಂಡ್ರೆ ಏನಾಗುತ್ತೆ, ಕಲ್ ತಗೊಂಡು ಹೊಡೆದ್ರೆ 100% ಅದು ಕ್ಲಿಯರ್. ಗೌರ್ಮೆಂಟ್ ಸರ್ವೆಂಟ್ಸ್ ಆಗಲಿ, ಗ್ಯಾರೇಜ್ ಮೆಕ್ಯಾನಿಕ್ಸ್ ಆಗಲಿ, ಎಲ್ಲ ಸೊಸೈಟಿಯಲ್ಲಿ ನಾವು ಇದನ್ನು ಪಾಲನೆ ಮಾಡಬೇಕು. ಇನ್ನು ಗ್ಯಾರೇಜ್ ಮೆಕ್ಯಾನಿಕ್ಸ್ ಅಂದ್ರೆ ನನಗೆ ಅಪಾರವಾದ ಅಭಿಮಾನ, ಗೌರವ ಇದೆ. ಯಾಕಂದ್ರೆ ದೇ ಆರ್ ಆಲ್ಮೋಸ್ಟ್ ಜಸ್ಟ್ ಲೈಕ್ ಡಾಕ್ಟರ್. ಹೇಗೆ ಒಬ್ಬ ಮನುಷ್ಯನ ಬಾಡಿಯಲ್ಲಿ ಎಷ್ಟು ಮೂಳೆ ಇದೆ, ಎಷ್ಟು ನರಗಳಿದೆ, ಏನು ಮೆಕ್ಯಾನಿಸಮ್ ಹೇಗೆ ವರ್ಕೌಟ್ ಆಗುತ್ತೆ ಅಂತ ಹೇಗೆ ಡಾಕ್ಟರ್ ಅದನ್ನು ಪರಿಶೀಲನೆ ಮಾಡ್ತಾರೆ, ಅದೇ ರೀತಿ ಮೆಕ್ಯಾನಿಕ್ಸ್ ಅಷ್ಟು ಈಸಿ ಕೆಲಸ ಅಲ್ಲ. ಎಲ್ಲಿ ಒಂದು ಸ್ಕ್ರೂ ತಪ್ಪಿದ್ರು ಸಹ ಸುಮಾರು ಜನ ಡೆತ್ ಆಗೋ ಸಂಭವ ಇರುತ್ತೆ. ಅದಕ್ಕೆ ಕೇರ್ಫುಲ್ ಆಗಿ ಮೈಯೆಲ್ಲ ಕಣ್ಣಿಟ್ಕೊಂಡು ನೀವು ವರ್ಕ್ ಮಾಡಬೇಕಾದ್ರೆ 100% ಪರ್ಫೆಕ್ಷನ್, ವೆಹಿಕಲ್ ಪರ್ಫೆಕ್ಷನ್ ಇದ್ರೆ 90% ಆಕ್ಸಿಡೆಂಟ್ಸ್ ಅವಾಯ್ಡ್ ಆಗುತ್ತೆ. 10% ಅವ್ರು ನೆಗ್ಲಿಜೆನ್ಸ್ ಆದ್ರೆ ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಇನ್ನೊಂದು ವಿಷಯ ಅಂದ್ರೆ ಸೊಸೈಟಿಯಲ್ಲಿ ಬೈ ಬರ್ತ್ ಯಾರು ನಾನು ಈ ಕ್ಯಾಸ್ಟ್ ಈ ರಿಲಿಜನ್ ಯಾರು ಇವೆಲ್ಲ ಸೆಲ್ಫ್ ಮೇಡ್ ಮನುಷ್ಯನ ಮಾಡ್ಕೊಂಡಿರೋ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ರೆಡ್ಡಿ, SC, ST ಇವೆಲ್ಲ ನಾವು ಕ್ರಿಯೇಟ್ ಮಾಡ್ಕೊಂಡಿರೋದು. ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಜಸ್ಟ್ ಆಲ್ತಾನೆ ಹುಟ್ಟಿದ ಮಗುವನ್ನು ಬೇರೆ ರಿಲಿಜನ್, ಬೇರೆ ಕ್ಯಾಸ್ಟ್ ಅಲ್ಲಿ ಬೆಳೆಸಿದ್ರೆ ಅವ್ರ ಕಸ್ಟಮ್ಸ್ ಟ್ರೆಡಿಷನ್ ಪ್ರಕಾರ ಹೋಗುತ್ತೆ. ಒಂದು ಅದಕ್ಕೆ ನಾವೆಲ್ಲರೂ ಕ್ಯಾಸ್ಟ್ಲೆಸ್ ಸೊಸೈಟಿ ಏರ್ಪಾಟ್ ಮಾಡಕ್ಕೆ ಶ್ರಮಿಸಬೇಕು. ಮತ್ತೆ ಪ್ರತಿಯೊಬ್ಬ ವ್ಯಕ್ತಿ ನಾನು ಧರಿಸಿರೋ ಬಟ್ಟೆ ನಮ್ಮ ಕ್ಯಾಸ್ಟ್ ಅವನ್ನೇ ಮಾಡ್ಬೇಕಂದ್ರೆ ಬಟ್ಟೆ ಉಡಕ್ಕೆ ಆಗುತ್ತೆ. ನಮ್ಮ ಕ್ಯಾಸ್ಟ್ ಅವನ್ನೇ, ನಮ್ಮ ರಿಲಿಜನ್ ಅವನ್ನೇ ಮಾಡ್ಬೇಕಂದ್ರೆ ಸಾಧ್ಯನೇ ಇಲ್ಲ. ಅಷ್ಟಾಗಿ ಸಪೋಸ್ ಸಡನ್ ಆಗಿ ಮುಂದೆ ಹೋಗ್ತಾ ಇದ್ರೆ ಆಕ್ಸಿಡೆಂಟ್ ಆಗ್ತದೆ, ನಮ್ಮ ಕ್ಯಾಸ್ಟ್ ಬ್ಲಡ್ ಬೇಕು, ನಮ್ಮ ರಿಲಿಜನ್ ಬ್ಲಡ್ ಬೇಕು, ನಮ್ಮ ಕ್ಯಾಸ್ಟ್ ಡಾಕ್ಟರೇ ಬೇಕು ಆಪರೇಷನ್ ಮಾಡಬೇಕಂದ್ರೆ ಯಾವನು ಇದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಹಂಗಂತೇಳಿ ಆಲ್ರೆಡಿ ಸುಮಾರು ಶತಾಬ್ದಗಳಿಂದ ಬಂದಿರೋ ಇದನ್ನು ನಾವು ತಪ್ಸಕ್ಕಾಗಲ್ಲ. ಇದನ್ನು ವೇದಿಕ ಕಾಲದಿಂದ ಬಂದಿದೆ. ಬಟ್ ಅದು ಅವರು 4 ಕ್ಯಾಸ್ಟ್ ಸಿಸ್ಟಮ್ ಅಂತ ಬಂದ ಮೇಲೆ ಅವರವರು ಮಾಡೋ ಕಸಬ್ ಮೇಲೆ ಡಿಪೆಂಡ್ ಆಗ್ತದೆ. ಬಟ್ ಪಾಸಿಟಿವ್ ಥಿಂಕಿಂಗ್ ಇರ್ಬೇಕು. ಯಾವುದೋ ಒಂದು ಎಲ್ಲೋ ಬೀದರಲ್ಲಿ ಕೊಳ್ಳೇಗಾಲದಲ್ಲಿ ನಮ್ಮ ಜನಾಂಗ ಇದ್ದಾರೆ ಅಂತ ಹೇಳಿ ಬೋರ್ಡ್ಗಳು ಹಾಕೊಂಡು ಹೋಗ್ತಾರೆ. ಇಲ್ಲ ಮನೆಯಲ್ಲಿ ಅಪ್ಪ ಮಗನಿಗಾಗಲ್ಲ, ಅಣ್ಣ ತಮ್ಮನಿಗಾಗಲ್ಲ, ಅತ್ತೆ ಸೊಸೆಗಾಗಲ್ಲ. ಇಲ್ಲಿ ಒಂದು ಕ್ಯಾಸ್ಟ್ ಸಿಸ್ಟಮ್, ಅಲ್ಲಿ ಕ್ಯಾಸ್ಟ್ ಬರಲ್ವಾ? ಎಲ್ಲ ಒಯ್ಯಿ ಅಂತ ಹೋಗೋದು, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡೋದು. ನಮ್ಮ ನನ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ? ನಿನ್ನ ಮನೆಯಲ್ಲಿ ನಿನ್ನ ಅಣ್ಣ ತಮ್ಮನ ಸರಿ ಇಲ್ಲ, ಇದ್ಯಾಕ್ಬೇಕು ನಿಮಗೆ? ಫಸ್ಟ್ ನಿಮ್ಮ ಕುಟುಂಬ ನೋಡ್ಕೊಳ್ಳಿ, ನಿಮ್ಮ ಮಕ್ಕಳ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ಅವ್ರು ಏನು ಓದ್ತಾ ಇದ್ದಾರಾ ಇಲ್ವಾ, ಸರಿಯಾಗಿ ಓದ್ತಿದಾರಾ ಇಲ್ವಾ, ಯಾವ ಸ್ನೇಹಿತರ ಜೊತೆ ಬೆರೀತಾ ಇದ್ದಾರೆ, ಏನ್ ಗಾಂಜಾ ಹೊಡಿತಿದ್ದಾರಾ, ಸಿಗರೇಟ್ ಸೇರ್ತಿದ್ದಾರಾ, ಡ್ರಿಂಕ್ಸ್ ಮಾಡ್ತಿದ್ದಾರಾ, ಕರೆಕ್ಟ್ ಟೈಮ್ಗೆ ಬರ್ತಾ ಇದ್ದಾರಾ ಇಲ್ವಾ, ಇವೆಲ್ಲ ಗಮನಿಸೋದು ಬಿಟ್ಬಿಟ್ಟು ನಮ್ಮ ಜಾತಿ, ಆ ಜಾತಿ, ಈ ಜಾತಿ. ಫಸ್ಟ್ ನೀವು ಡೆವಲಪ್ ಆಗಲಿ. ಫಸ್ಟ್ ಮಕ್ಕಳಿಗೆ ಹೇಳಿ, ಈ ತರ ಓದ್ಬೇಕು, ಈ ತರ ಅವಕಾಶಗಳಿವೆ, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, IAS, IPS, ಸಿವಿಲ್ ಸರ್ವೆಂಟ್ ಆಗ್ಬೇಕು ಅಂತ ಕೇಳಿ. ಸೋಷಿಯಲ್ ಮೀಡಿಯಾ ಎಷ್ಟು ಅಡ್ವಾಂಟೇಜ್ ಇದೆಯೋ ಅದಕ್ಕಿಂತ ಡಬಲ್ ಡಿಸ್ಅಡ್ವಾಂಟೇಜು ಇದೆ. ನೋಡ್ತಾ ಇರ್ತೀರ ನೀವು, ಯಾವ್ದಾದ್ರು ಒಂದು ಸುಂದರವಾದ ಜಾಗ ಸಿಕ್ಕರೆ ಅಲ್ಲಿ DP ತಗೊಳ್ಳೋದು, ಹಿಂದ್ಗಡೆ ಏನಿದೆ ಅಂತ ಗೊತ್ತಾಗಲ್ಲ, ಅಲ್ಲಿ ಬಿದ್ದು ಸಾಯೋದು. ಬೈಕ್ ವೀಲಿಂಗ್ ಒಂದು ಹುಚ್ಚು, ಏನ್ ಥ್ರಿಲ್ ಕೊಡುತ್ತದೆ ಅದು? ಅದು ಜವಾಬ್ದಾರಿ ಪೊಲೀಸರಿಗಿಂತ ಪೇರೆಂಟ್ಸ್ಗೆ ಜಾಸ್ತಿ ಇದೆ. ಹೇಳ್ಬೇಕು, ನೀನ್ ಸಾಯೋದಂತೆ ಬೇರೆಯವರು ಸಾಯಿಸ್ತೇನೇನೋ, ವೀಲಿಂಗ್ ಯಾಕೆ ಮಾಡ್ತೀಯ ಅಂತ ಹೇಳ್ಬೇಕು. ಅದ್ ಬಿಟ್ಬಿಟ್ಟು ಸರ್ ನೀವು ವೀಲಿಂಗ್ ಮಾಡ್ತಿದ್ರೆ ಸರ್ ನೀವು ಪೊಲೀಸ್ ಏನು ಮಾಡಲ್ಲ ಅಂತ ಪೊಲೀಸರ ಮೇಲೆ ಹೇಳ್ತಾರೆ. ಪೊಲೀಸ್ ಚೇಂಜ್ ಮಾಡ್ಕೊಂಡು ಹೋಗಲ್ಲ, ಪೊಲೀಸರು ಚೇಂಜ್ ಮಾಡ್ಕೊಂಡು ಹೋಗ್ತಾರೆ, ಅಲ್ಲಿ ಫಿಕ್ಸ್ ಆಯ್ತಾನೆ. ಏನಾಗಿತ್ತು ಸರ್, ಒಂದು ಫೈನ್ ಹಾಕ್ಬೋದಲ್ಲ, ನೀವೇ ಚೇಂಜ್ ಮಾಡಿದ್ರಿ? ಪೊಲೀಸರ ಮೇಲೆ ಮತ್ತೆ ಉಲ್ಟಾ. ಪೊಲೀಸರೇನು ಮೇಲ್ಗಡೆಯಿಂದ ಉಳಿದ ದೇವರಲ್ಲ, ನಿಮ್ಮಲ್ಲಿ ಇರೋರೇ. ಒಂದು 60 ವರ್ಷ ಆದ್ಮೇಲೆ ನಾವು ಆ ಕಡೆ ಕೊಡ್ಬೇಕಾಗ್ತದೆ. ಶಿವರಾಜ್ ಹೇಳಿದ್ರಲ್ಲ, ನೀವು ಯೂನಿಫಾರ್ಮ್ ಇಲ್ಲದೆ ಇರೋ ಪೊಲೀಸ್. ಪ್ರತಿಯೊಬ್ಬರ ಜವಾಬ್ದಾರಿ ಇದೆ. ಅದಕ್ಕೆ ಪ್ರತಿಯೊಬ್ಬರು ಫ್ಯಾಮಿಲಿಯಲ್ಲಿ ಹೇಳ್ಬೇಕು, ಇಂಥವೆಲ್ಲ ಮಾಡಬಾರ್ದು, ಇದು ಸೊಸೈಟಿ ಒಳ್ಳೆಯದಲ್ಲ. ಮತ್ತೆ ಏನಾದ್ರು ಸಣ್ಣ ಪುಟ್ಟ ಗಲಾಟೆ ಆದ್ರೂ ನಾನು ಈ ಚಿಂತಾಮಣಿ ಪಟ್ಟಣದಲ್ಲಿ ಅಬ್ಸರ್ವ್ ಮಾಡಿದ್ದು, ಸ್ಮಾಲ್ ಆಕ್ಸಿಡೆಂಟ್ ಆದ್ರೆ ಸಡನ್ ಆಗಿ ಒಂದು 50-100 ಜನ ಸೇರೋದು, ಇಮಿಡಿಯೇಟ್ 100 ಜನ ಹಾಸ್ಪಿಟಲ್ಗೆ ಹೋಗೋದು. ಏನಿದೆಲ್ಲ? ನಾವೇನು ಸಿವಿಲಿಯನ್ ಸೊಸೈಟಿಯಲ್ಲಿ ಇದೀವಾ ಇಲ್ಲ ಎಲ್ಲರೂ ಕಾಡಲ್ಲಿ ಇದೀವಾ? ಯಾಕೆ ಪೊಲೀಸರು ಸ್ಪಂದನೆ ಮಾಡ್ತಾ ಇದ್ದಾರೆ? ಪೊಲೀಸರು ಸ್ಪಂದನೆ ಮಾಡಿಲ್ಲ ಅಂದ್ರೆ 1000 ಜನ ಬರಲಿ,
10,000 ಜನ ಬರಲಿ ಪೊಲೀಸ್ ಸ್ಟೇಷನ್ಗೆ ನಾವೇನು ಎಕ್ಸ್ಪ್ಲೇನ್ ಮಾಡೋ ಕೆಪಾಸಿಟಿ ಯಾಕೆ ನಾವು ತಪ್ಪು ಮಾಡೋದು ಹಂಗೆ ಬಿಟ್ಬಿಟ್ಟು ದಯವಿಟ್ಟು ಆ ಟೈಪ್ ಆಟಿಟ್ಯೂಡ್ ಬಿಟ್ಬಿಡಿ. ಏನಾಗುತ್ತೆ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಹೇಳ್ಬೇಕಂದ್ರೆ ಒಂದ್ಸಲ ಹೇಳ್ತಾರೆ ಗಲಾಟೆ ಎಲ್ಲ ಆದ್ಮೇಲೆ ಸರ್ ನಾವೇನು ಕೇಳಕ್ ಹೋದ್ವಿ ಸರ್, ಸಡನ್ ಗಲಾಟೆ ಆಯ್ತು ಸರ್. ನೀವು ಯಾರು ಕೇಳಕ್ತೀರಿ? ನಿಮಗೂ ಅವ್ರಿಗೂ ಒಳ್ಳೆ ಚೆನ್ನಾಗಿ ರಿಲೇಷನ್ ಇರುತ್ತೆ. ಅದ್ರಲ್ಲಿ ಯಾರೋ ಒಬ್ಬ ಕಿಡಿಗೇಡಿ ಹೇಳ್ತಾರೆ ಹಂಗಲ್ಲ ಹಿಂಗ ಅವನ ಯಾಕೆ ಬರ್ಬೇಕು ಈ ಏರಿಯಾಗೆ? ಯಾವ ಏರಿಯಾ ಯಾವುದು ಏನು ಪರ್ಮನೆಂಟ್ ಅಲ್ಲ. ಉಸಿರು ನಿಂತ ಮೇಲೆ ಎಲ್ಲ ಹೋಗ್ಬೋದು. ಮನುಷ್ಯನಿಗೆ ಬೇಕಾಗಿರೋದು 3/6. ಮನುಷ್ಯನ ಜೀವನ ಹೇಗೆ ಶಾಶ್ವತ. ನಾವು ಮತ್ತೆ ವಾಪಸ್ ಮನೆಗೆ ಹೋಗಿ ಊಟ ಮಾಡ್ತೇವೆ ಅಂತ ಅಷ್ಟು ಪ್ರಾರ್ಥನೆಗಳಲ್ಲಿ ಇದ್ರೆ ಸೊಸೈಟಿ ಎಲ್ಲ ಚೆನ್ನಾಗಿದೆ. ದಯವಿಟ್ಟು ಆಕ್ಸಿಡೆಂಟ್ಸ್ ಬೇಕಂತ ಮಾಡಲ್ಲ. ಇಮಿಡಿಯೇಟ್ ಆಗಿ ಗುಂಪು ಸೇರೋ ಪ್ರವೃತ್ತಿಯನ್ನು ಬಿಟ್ಬಿಡಬೇಕು. ಹೇಳ್ಬೇಕು, ಇನ್ಸ್ಪೆಕ್ಟರ್ಗೆ ಹೇಳ್ಬೇಕು, ಸರ್ ಹಾಗಿದೆ ಇಮಿಡಿಯೇಟ್ ಆಕ್ಷನ್. ಸುಮಾರು ನನಗೆ ಇಲ್ಲಿ ಸ್ನೇಹಿತರಿದ್ದಾರೆ, ಆಕ್ಸಿಡೆಂಟ್ ಏನಾದ್ರು ಕ್ರೈಮ್ ಆದ್ರೂ ನನಗಿಂತ ಮುಂಚೆನೆ ಹೇಳ್ತಾರೆ ನಮ್ಮ ಜೊತೆ ಹೆಣ ಎತ್ತಕ್ಕೂ ಸಹ ಬೇರೆಯವರು ವಿಡಿಯೋ ಮಾಡ್ತಿದ್ರು ಸಹ ನಿಮ್ಮಲ್ಲಿ ಸುಮಾರು ಜನ ಬಂದು ನಮ್ಗೆ ಹೆಲ್ಪ್ ಮಾಡೋದಿಲ್ಲ. ತುಂಬಾ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ಮುಂಬರುವ ದಿನಗಳಲ್ಲೂ ಸಹ ನಮ್ಮ ಪೊಲೀಸ್ ಇಲಾಖೆಗೆ ನೀವು ಸ್ನೇಹಿತರಾಗಿರ್ಬೇಕಂತ ಪ್ರತಿಯೊಬ್ಬ ವ್ಯಕ್ತಿಯು ಒಬ್ಬ ಕಾನ್ಸ್ಟೇಬಲ್ಗಾದ್ರೂ ಪರ್ಮನೆಂಟ್ ಸ್ನೇಹಿತ ಇಟ್ಕೋಬೇಕು. ಸಪೋಸ್ ಶಿವರಾಜ್ ಇದ್ದಾರೆ, ಇಲ್ಲಿ 1 ವರ್ಷ ಕೆಲಸ ಮಾಡ್ತಾರೆ, ಇವ್ರು ಇನ್ನೂ 20 ವರ್ಷ ಸರ್ವಿಸ್ ಇದೆ. ಥ್ರೂ ಸ್ಟೇಟ್ ಅವ್ರಿಗೆ ಕಾಂಟ್ಯಾಕ್ಟ್ ಇದೆ. ನೀವೆಲ್ಲೋ ಹೋಗಿರ್ತೀರಾ, ಗುಲ್ಬರ್ಗ ಹೋಗಿರ್ತೀರಾ, ಏನೋ ಒಂದು ಸಣ್ಣ ತಪ್ಪಾಗಿರುತ್ತೆ, ಆಕ್ಸಿಡೆಂಟ್ ಆಗಿರುತ್ತೆ, ಏನೋ ಸಮಸ್ಯೆ ಇರುತ್ತೆ, ನಿಮ್ಗೆ ಶಿವರಾಜ್ ಪರ್ಸನಲಿ ಕಾಂಟ್ಯಾಕ್ಟ್ ಇದೆ. ಸಾಹೇಬ್ರೆ ಬಂದಿದ್ದೀವಿ, ಏನೋ ಸ್ವಲ್ಪ ಹೆಲ್ಪ್ ಮಾಡಿ. ಇಮಿಡಿಯೇಟ್ ಆಗಿ ಅವ್ರ ಫ್ರೆಂಡ್ಸ್ ಕೇಳ್ತಾರೆ. ಪೊಲೀಸರ ಹತ್ರ ಹೆಲ್ಪ್ ತಗೊಳ್ಳೋದು ಮಾತ್ರ ಅರ್ತ್ಕೋಬೇಕು. ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಒಬ್ಬ ಪೊಲೀಸು, ಒಬ್ಬ ವಕೀಲ, ಒಬ್ಬ ಡಾಕ್ಟರ್ ಇಟ್ಕೊಳ್ಳೇಬೇಕು. ಯಾಕಂದ್ರೆ ನಮ್ಮ ಪರ್ಸನಲ್ ಥಿಂಗ್ಸ್ ಹೇಳ್ಕೊಳಕ್ಕೆ ಪರ್ಸನಲ್ ಆಗಿ ಒಬ್ರು ಇರಬೇಕು. ನಿಮಗೋಸ್ಕರ ಹಗಲಿರುಳು ಶ್ರಮಿಸುತ್ತಿರುವ ಪೊಲೀಸ್ ಇಲಾಖೆಯೊಂದಿಗೆ ನೀವು ಸಹಕಾರ ನೀಡಿ. ನಮ್ಮಲ್ಲಿ ಸಹ ಯಾರಾದ್ರೂ ಮಿಸ್ಟೇಕ್ ಮಾಡಿ ಯಾರಾದ್ರೂ ಕರಪ್ಷನ್ ಏನಾದ್ರು ಪೀಡಿಸ್ತಾ ಇದ್ರೆ ದಯವಿಟ್ಟು ನಮಗೆ ನೋಟಿಸ್ ಬನ್ನಿ. ನಾವು ಕೆಲಸ ಮಾಡ್ತಿರೋದೇ ನಿಮ್ಮ ಗೌರ್ಮೆಂಟ್ ಸಂಬಳ ಕೊಡ್ತಿರೋದೇ ನಿಮ್ಗೆ ಟ್ಯಾಕ್ಸ್. ಅದನ್ನೇ ಮಾಡಬೇಕು, ಚೇಂಜ್ ಮಾಡಕ್ಕೆ ಹೋಗ್ಬೇಡಿ. ಹಣ್ಣೆಲ್ಲ ಕಟ್ಟಾಗಿದೆ ಅಂದ್ರೆ ನೀವು ಪಕ್ಕದಲ್ಲಿ ಹೋಗಿ ಪೊಲೀಸ್ನವ್ರಿಗೆ ಒಂದು ಮೆಸೇಜ್ ಕಳಿಸಿ, ಸರ್ ಹತ್ರ ಹಣ್ಣೆಲ್ಲ ಕಟ್ಟಾಗಿದೆ, ಡೌಟ್ ಇದೆ ನನಗೆ ಅಂತ. ನಿಮ್ಮ ಅಕ್ಕಪಕ್ಕ ಮನೆಯವರು ನಿಮ್ಮ ರೆಗ್ಯುಲರ್ ಕಸ್ಟಮರ್ ಅಂದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಮಾಡಕ್ಕೆ ಹೋಗ್ಬೇಡಿ. ಟೈಮ್ ಇಲ್ಲ ಸರ್, ಪಕ್ಕದ ಅಂಗಡಿ ನೋಡಿ ಕಳಿಸಿ, ಪೊಲೀಸ್ನವ್ರಿಗೆ ಮೆಸೇಜ್ ಕಳಿಸಿ. ಈ ವೀಲಿಂಗ್ ಮಾಡೋಕ್ಕೆ ವೀಲಿಂಗ್ ಮಾಡೋದು, ಸೈಕಲ್ ಎಕ್ಸ್ಪರ್ಟ್ ಮಾಡಕ್ಕೆ ಹೋಗ್ಬೇಡಿ. ಅವ್ರು ಮಾಡಿ ಏನಾದ್ರು ಅಪಘಾತ ಆದರೆ ಆಪ ನಿಮಗೆ ಸೌಂಡ್ ಜಾಸ್ತಿ ಮಾಡೋದು, ಸೈಲೆನ್ಸರ್ ಸೌಂಡ್ ಜಾಸ್ತಿ ಮಾಡೋದು, ಇದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅವ್ರು ನೋಡಿ ನಮ್ಮ ಮಕ್ಕಳು ಕಲಿತಾರೆ. ನಮ್ಮ ಮಕ್ಕಳು ಕಲಿದ್ರೆ ಕೂಡ ನಾಳೆ ನಮ್ಮ ಮಕ್ಕಳಿಗೆ ಏನಾದ್ರು ನಮಗೆ ನೋಡೋದಲ್ವಾ, ಇನ್ನೊಬ್ಬರು ಮಕ್ಕಳು ಯಾರು ಕೂಡ ಆ ಥರ ಕಾನೂನು ಅಪರಾಧ ಕೆಲಸಗಳನ್ನ ಮಾಡಕ್ಕೆ ಹೋಗ್ಬೇಡಿ. ಯಾವಾಗಲೂ ಪೊಲೀಸ್ನವ್ರ ಜೊತೆ ಪ್ರಿನ್ಸಿಪಾಲ್ ಇಟ್ಕೊಳ್ಳಿ. ನಿಮ್ಮನ್ನೇನು ಅವರು ಡೈರೆಕ್ಟ್ ಆಗಿ ಏನೇ ಕೇಳಲ್ಲ, ಸ್ವಲ್ಪ ಪಕ್ಕಕ್ಕೆ ಹೋಗಿ ಇಲ್ಲಿ ಅಂಗಡಿ ಹೋಗ್ಬಿಟ್ಟು ಒಂದು ಮೆಸೇಜ್ ಕಳಿಸ್ಬಿಡಿ, ಒಂದು ಫೋನ್ ಮಾಡಿ. ಇವಾಗ ಅದಕ್ಕಿಂತ ನಾವು ಒಂದು ಆಪ್ನ ರೆಡಿ ಮಾಡಿದ್ದೀವಿ. ನೀವು ಗಾಡಿ ಪಕ್ಕದಲ್ಲಿ ಕಸ್ಟಮರ್ ನಿಲ್ಸ್ಕೊಂಡು ಒಂದು ಫೋಟೋ ತಗೊಂಡ್ಬೋದು. ನಮ್ಮ ಆಪಲ್ಲಿ ಇರುತ್ತೆ, ಒಂದು ಜಾಬ್ ಕಡೆಗೆ ₹1 ಬೀಳುತ್ತೆ. ಸೊ ಒಂದು ಜಾಬ್ ಕಡೆಗೆ ₹1 ಬೀಳುತ್ತೆ. ಒಂದು ಆಪ್ ಇದೆ, ನಾವು ನಮ್ಮಲ್ಲಿ ಮೆಂಬರ್ಶಿಪ್ ಆಗೋರಿಗೆ ಫ್ರೀಯಾಗಿ ಆ ಜಾಬ್ ಸಾಫ್ಟ್ವೇರ್ನ ಕೊಡ್ತಾ ಇದ್ದೀವಿ. 50 ಗಾಡಿಗೆ ನೀವು ಜಾಬ್ ಕಾರ್ಡ್ ಹಾಕಕ್ಕೆ ಫ್ರೀಯಾಗಿ 50 ಕಾರ್ಡ್ಗಳು ಕೊಡ್ತಾ ಇದ್ದೀವಿ. ಸೊ ಒಂದು ಐಡೆಂಟಿ ಕಾರ್ಡ್ ಯಾವಾಗ ಇಟ್ಕೊಂಡು ಸಮಾಜದಲ್ಲಿ ಪ್ರತಿಪಡಿಸಿದ ಮಾತ್ರ ನಾವು ಕೂಡ ಅವ್ರಿಗೆ ಸಪೋರ್ಟ್ ಆಗಿರ್ಬೇಕು. ನಾವು ಇನ್ಫಾರ್ಮೇಶನ್ ಕೊಟ್ಟರೆ ಅವ್ರ ಕೆಲಸ ಈಸಿ ಆಗುತ್ತೆ, ಸಮಾಜ ಚೆನ್ನಾಗುತ್ತೆ. ಇಷ್ಟು ಮಾಡಿ ನಾನು ಮಾತಾಡ್ತೀನಿ.